Audio Jungle. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ತಂಬ್ಲೈನಲ್ಲಿ ನೀವು ನೋಡಿರೋ ಹಾಗೆ ಒಂದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ಳೋದು. ತುಂಬ ವಿಡಿಯೋದಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ಬೋದು. ಇದನ್ನು ನಾನು ಅಪ್ಲೈ ಮಾಡ್ತಿದ್ದೀನಿ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. ಆ್ಯಂಡ್ ಬರೀ 2 ಪದಾರ್ಥ ಯೂಸ್ ಮಾಡ್ಕೊಳ್ಳೋದು. ಆಯಿಲಿ ಸ್ಕಿನ್ಗಿಂತ ಡ್ರೈ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್. ಆಯಿಲಿ ಸ್ಕಿನ್ ಅವ್ರದ್ದು ಮೊಸರನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಯಿಲಿ ಅಂತ ಅನಿಸ್ಬೋದು. ಅದಕ್ಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು 2 ಬ್ಯಾಗ್ನ ತೋರಿಸ್ತೀನಿ. ಮೊನ್ನೆ ವಿಶಾಲ್ ಮಾರ್ಟ್ಗೆ ಹೋದಾಗ ತೊಗೊಂಬಂದಿದ್ದು, ತುಂಬ ನನಗಿಷ್ಟ ಆಯಿತು. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಒಂದು ಬ್ಯಾಗ್. ಇದು ಪ್ರೈಸ್ 199 ರುಪೀಸ್, ಬಟ್ ತುಂಬ ಚೆನ್ನಾಗಿದೆ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಳ್ಳೋಣ ಅಂತ ತೊಗೊಂಡೆ. ನೋಡಿ ಈ ಥರ ಇದೆ. ಇದರಲ್ಲಿ 2 ಜಿಪ್ ಇದೆ. ಒಂದು ಇದು 199 ರುಪೀಸ್ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಇನ್ನೊಂದು ಪೌಚ್ ಇದು ಈ ಥರ ಇದೆ. ಇದು 99 ರುಪೀಸ್. ಅಲ್ಲೆಲ್ಲ ಆಫರ್ಸ್ ಇದೆ, ನೀವು ಕೂಡ ಹೋಗ್ಬೋದು. ಆಫರ್ಸ್ ಚೆನ್ನಾಗಿತ್ತು, ಸೊ ಅದಕ್ಕೆ ತೊಗೊಂಡಿದ್ದು. ಈ ಥರ ಸ್ಮಾಲ್ ಒಂಥರ ಕ್ಲಚ್ ಥರ. ಇದು ಒಂದು 99 ರುಪೀಸ್. ಇದು 2 ಬ್ಯಾಗ್ನ ತೊಗೊಂಡೆ, ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬರು ಕಮೆಂಟಲ್ಲಿ ಹೇಳಿದರು, ನೀವು ತುಂಬ ಎಳಿತೀರಾ ಅಂತ. ತುಂಬ ಎಳೆಯಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಇವಾಗ ತುಂಬ ಎಳಿದೆ, ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಓಕೆ, ಈಗ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಫೇಸ್ ವಾಶ್ ಮಾಡ್ಬೋದು ಲಾಸ್ಟ್ ಟೈಮು ಅಂತ ಅದೇ. ಅದ್ರ ಜೊತೆಗೆ ನೀವು ಫೇಸ್ ವಾಶ್ ಮಾಡಿದರೂ ಕೂಡ ಫೇಸ್ನ ಏನಾದರೂ ಡಸ್ಟ್ ಇಲ್ದಂಗೆ ಎಲ್ಲ ಹೊರಗಡೆ ಎಲ್ಲ ಹೋಗುತ್ತಲ್ಲ, ಡಸ್ಟ್ ಇಲ್ದಂಗೆ ರಿಮೂವ್ ಮಾಡ್ಕೋಬೇಕು ಅಂದರೆ ಬೆಸ್ಟಾಗಿ ನಾನು ಮಿಲ್ಕ್ನ ತೊಗೊಂಡಿದ್ದೀನಿ. ಯಾವಾಗಲೂ ನೋಡಿ, ಹಾಲನ್ನ ತೊಗೊಂಡು ಒಂದು ಕಾಟನ್ನಲ್ಲಿ ಎದ್ದುಬಿಟ್ಟು ಫೇಸ್ನ ಫಸ್ಟು ಹಿಂಗೆ ಕ್ಲೆನ್ಸ್ ಮಾಡ್ಕೊತೀನಿ. ಅಂದರೆ ಯಾವ ಡಸ್ಟು, ಪೌಡರ್, ಮೇಕಪ್ ಏನೇ ಇರಲಿ ಎಲ್ಲನೂ ರಿಮೂವ್ ಆಗುತ್ತೆ. ಫಸ್ಟು ಯಾವುದೇ ಒಂದು ನಾವು ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಮೇಕಪ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಅದೇನೂ ಇರಬಾರ್ದು. ಅದಕ್ಕೆ ಈ ಥರ ನಾನು ಕಂಪ್ಲೀಟಾಗಿ ಫೇಸ್ನ ಕ್ಲೆನ್ಸ್ ಮಾಡ್ಕೊತೀನಿ. ನೋಡಿ, ಏನೇ ಇದ್ದರೂ ಸ್ವಲ್ಪ ಡಸ್ಟು, ಮೇಕಪ್, ಪೌಡರ್ ಏನೇ ಇದ್ದರೂ ಬಂದುಬಿಡುತ್ತೆ. ಸೊ ಇಷ್ಟೇ. ಇದಾದಮೇಲೆ ಇದನ್ನು ಫುಲ್ಲು ನಾನು ಕಾಟನ್ನಲ್ಲೇ ಎಲ್ಲನೂ ಒರೆಸ್ಕೊತೀನಿ. ಯಾವುದೇ ಒಂದು ಫೇಸ್ ವಾಶ್ ಏನು ಮಾಡೋದಿಲ್ಲ. ಸೊ ಅಲ್ಲಿ ವಾಯ್ಸ್ ಕೇಳ್ತಾ ಇರ್ಬೋದು, ಅದು ನನ್ನ ಮಗಂದು ವಾಯ್ಸು ಕಿರಿಸ್ತಾ ಇರೋದು. ಅಲ್ಲಿ ಅವರಪ್ಪ ನೋಡ್ಕೊತಾ ಇದ್ದಾರೆ. ಈ ವಿಡಿಯೋಗೋಸ್ಕರ ನಾನು ಟೈಮ್ ತಗೊಂಡು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ, ವಿಡಿಯೋ ಆಗೋವರೆಗೂ. ಆಮೇಲೆ ನಾನು ಬರ್ತೀನಿ ಅಂತೇಳಿ ಅವ್ರಿಗೆ ಬಿಟ್ಟು ಬಂದಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಕ್ಲೆನ್ಸ್ ಆಯಿತು. ಕ್ಲೆನ್ಸ್ ಆದಮೇಲೆ ಇವಾಗ ಒಂದು ಸ್ಟೆಪ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನಾನೊಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲಿಗೆ ಮೇಯ್ನಾಗಿ ಬೇಕಾಗಿರೋದು ಇವತ್ತಿನ ಒಂದು ಫೇಸ್ ಪ್ಯಾಕಿಗೆ ಕರ್ಡ್, ಮೊಸರನ್ನ ತೊಗೋಬೇಕು. ಆಮೇಲೆ ಅರಿಶಿನ, ಟರ್ಮರಿಕ್, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಈ ಥರ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು. ಸೊ ಇದನ್ನು ಫೇಸ್ ಫುಲ್ ಇವಾಗ ಅಪ್ಲೈ ಮಾಡ್ಕೋಬೇಕು. ನಾನು ಕಾಟನ್ನ ಯೂಸ್ ಮಾಡಿಕೊಂಡೆ ಅಪ್ಲೈ ಮಾಡ್ತೀನಿ. ನೋಡಿ,
ನಾವು ಈ ಫೇಸ್ ಪ್ಯಾಕಲ್ಲಿ ಕರ್ಡ್ನ ಯೂಸ್ ಮಾಡಿರೋದ್ರಿಂದ ಮೊಸರು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಸೊ ಇದು ನಮಗೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಕರ್ಡ್ನ ಯೂಸ್ ಮಾಡೋದ್ರಿಂದ ಇದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನ ಹೈಡ್ರೇಟ್ ಮತ್ತು ನರಿಶ್ ಆಗಿ ಇಡುತ್ತೆ. ಅದರ ಜೊತೆಗೆ ಸ್ಕಿನ್ ಟೋನ್ ಕೂಡ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅರಿಶಿನ ನಿಮಗೆಲ್ಲ ಗೊತ್ತು, ಹಳೆ ಕಾಲದಲ್ಲಿ ಸೋಪು ಅದೆಲ್ಲ ಇರಲಿಲ್ಲ, ಅದ್ರ ಬದಲಾಗಿ ಅರಿಶಿನ, ಕಡಲೆ ಹಿಟ್ಟು ಇದನ್ನೇ ಯೂಸ್ ಮಾಡ್ತಾಯಿದ್ರು ನಮ್ಮ ಸ್ಕಿನ್ ಕೇರ್ಗೋಸ್ಕರ. ಅರಿಶಿನ ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಪೋರ್ಸ್ನ ಕೂಡ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ವೀಕ್ಲಿ ಟ್ವೈಸ್, ವಾರದಲ್ಲಿ 2ರಿಂದ 3 ಸರಿ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದನ್ನೇ ಆಗಲಿ ಒಂದೇ ಸಲ ಯೂಸ್ ಮಾಡಿಬಿಟ್ಟು ನೋಡೋಕ್ಕಾಗಲ್ಲ. ನೀವು ಇದನ್ನು ಟ್ರೈ ಮಾಡಿ 1-2 ಸರಿ, ಆವಾಗ ರಿಸಲ್ಟ್ ಸಿಗುತ್ತೆ. ಈ ಥರ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು. ಇದು ಡ್ರೈ ಆಗೋವರೆಗೂ ಬಿಡಬೇಕು. ಸೊ ನಾನು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನಿಮಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್. ನೋಡಿದ್ರಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ನೋಡ್ತಾ ಇರ್ಬೋದು. ಬಟ್ ಇದನ್ನು ಒನ್ ಟೈಮ್ಗೆ ಯೂಸ್ ಮಾಡಿದಾಗ ಯಾವುದೇ ರಿಸಲ್ಟ್ ಸಿಗೋದಿಲ್ಲ. ನೀವು ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ನ ವಾರಕ್ಕೆ 2 ಸರಿ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಸ್ಕಿನ್ಗೆ. ಮತ್ತು ಇದು ಮನೇಲಿ ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವ ಕೆಮಿಕಲ್ಸು ಇರೋದಿಲ್ಲ, ಸ್ಕಿನ್ಗೆ ಹಾರ್ಮ್ಫುಲ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ಕೊಕೊನಟ್ ಆಯಿಲ್. ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಸ್ವಲ್ಪ ನಂದು ತುಂಬ ಡ್ರೈ ಫೇಸ್ ಆಗಿರೋದ್ರಿಂದ ಯಾರ್ದು ಡ್ರೈ ಫೇಸ್ ಇರುತ್ತಲ್ವ ಅವರಿಗೆಲ್ಲ ಈ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಇದನ್ನು ಕೂಡ ಆದಷ್ಟು ಯೂಸ್ ಮಾಡಿ ಕೋಕೋನಟ್ ಆಯಿಲ್ನ. ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ಲಿಯರಾಗಿ ಬ್ರೈಟಾಗಿ, ಯಾವುದೇ ರೀತಿಯ ಕಲೆಗಳು ಇಲ್ದಂಗೆ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಬೇಕಾದ್ರೆ ಲಿಪ್ಸ್ಗೂ ಅಪ್ಲೈ ಮಾಡೋದು. ಡನ್. ಓಕೆ, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಸೇಮ್ ಸುನೀತಾ ವಸಿಷ್ಠ ಅಂತೇಳಿ. ಅಲ್ಲಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದ್ರ ಬಗ್ಗೆ ಹೇಳ್ತೀನಿ. ಈ ಏರ್ ಆಯಿಲ್, ಹೇರ್ಸ್ನ ನಾನು ಕಟ್ ಮಾಡಿದ್ದೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಇಲ್ಲಿವರೆಗೂ ಒಂದು 4 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಬಟ್ ಇಷ್ಟು ಗ್ರೋ ಆಗಿದೆ ಅಂತ ಹೇಳ್ಬೋದು, ಇಷ್ಟು. ಆ್ಯಂಡ್ ಕೂದಲು ಉದುರೋದು ಕಡಿಮೆ ಆಗಿದೆ. ಇದು ಪ್ಯೂರ್ ಕೊಕೊನಟ್ ಆಯಿಲ್ ಬರುತ್ತಲ್ಲ, ಅದಕ್ಕೆ ಒಂದು ಬೇರು, ಪಪ್ರಿ ಚಕ್ಕೆ ಅಂತ ಬೇರು ಬರುತ್ತೆ, ಗ್ರಂಥಿಗೆ ಅಂಟಿನಲ್ಲಿ ಸಿಗುತ್ತೆ. ಅದನ್ನು ಇದಕ್ಕೆ ಹಾಕಿದ್ರೆ ಈ ಥರ ಕಲರ್ ಟರ್ನ್ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ನಾನು ವಾರಕ್ಕೆ 2 ಸರಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಅದರಿಂದಾಗಿ ಇದು ತುಂಬಾ ಬೆನಿಫಿಟ್ ಇದೆ ನನಗೆ. ನಾನು ಯೂಸ್ ಮಾಡೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಇದನ್ನು ತರಿಸ್ಕೊಳ್ಬೋದು. ಕೂದಲು ಉದುರೋದು ಖಂಡಿತ ಕಡಿಮೆ ಆಗಿದೆ ಮತ್ತು ಬೆಳೆದಿದೆ ಚೆನ್ನಾಗಿ. ಸೊ ಅದಕ್ಕೆ ನಿಮಗೆ ಇದನ್ನು ಶೇರ್ ಮಾಡಿದೆ. ನಿಮಗೆ ಮತ್ತೆ ಏನಾದರೂ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.